ಫಸ್ಟ್ ಕೆಟಲ್ ತಗೋರಿ, ಕೆಟಲ್ ಒಳಗೆ ಎಣ್ಣೆ ಹಾಕ್ರಿ, ಜೀರಿಗೆ ಸಾಸಿವೆ ಹಾಕ್ರಿ, ಗರಂ ಕೊಡ್ರಿ, ಆಮೇಲೆ ಬೆಳ್ಳುಳ್ಳಿ ಹಾಕ್ರಿ, ಮಿಕ್ಸ್ ಮಾಡಿರಿ. ಆಮೇಲೆ ಕರಿಬೇವು ಹಾಕ್ರಿ, ಕರಿಬೇವು ಹಾಕಿ ಮಿಕ್ಸ್ ಮಾಡಿರಿ. ಕರಿಬೇವು ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಆದ ನಂತರ ಟೊಮೆಟೊ ಪ್ಯೂರಿ ಹಾಕಕ್ಕೆ ರೆಡಿ ಆಗಬೇಕು. ಸ್ವಲ್ಪ ಫ್ರೈ ಆಗಬೇಕದು. ಫ್ರೈ ಆದ ನಂತರ ಈಗ ಟೊಮೆಟೊ ಪ್ಯೂರಿ ತೊಗೊಂಡು ಹಾಕೋದು, ಮಿಕ್ಸರ್ ಮಾಡಬೇಕು. ಹಸಿ ಟೊಮೆಟೊ ಕಟ್ ಮಾಡಿ ಮಿಕ್ಸರ್ ಮಾಡಬೇಕು. ಅಷ್ಟೇ ಆದ ಪ್ಯೂರಿ ಆಗ್ತೈತಿ. ಅದ್ರ ನೀರೇನು ಹಾಕಬಾರ್ದು. ಅದಕ್ಕೆ ಮಿಕ್ಸ್ ಮಾಡ್ಬೇಕು ಚೆಂದಾಗಿ. ಸ್ವಲ್ಪ ಕುದಿ ಬರ್ತೈತಿ. ಅಲ್ಲಿ ತನಕ ನಾವು ಈಗ ಸಾಂಬಾರು ಪೌಡ್ರ್ ತೊಗೊಳ್ಳೋಣ. ಸಾಂಬಾರು ಪೌಡ್ರ್ ರೆಸಿಪಿ ಆಮೇಲೆ ಹೇಳ್ತೀನಿ. ಸಾಂಬಾರು ಪೌಡರ್ ಹಾಕಿ ಮಿಕ್ಸ್ ಮಾಡೋದು. ಸ್ವಲ್ಪ ಕುದಿಯಾಕೆ ಬಿಡಬೇಕು. ಮೇಲಿಂದ ಖಾರ ಹಾಕೋದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದು, ಹಾಕಿ ಮಿಕ್ಸ್ ಮಾಡ್ಕೊತ ಇರಬೇಕು. ಅರಿಶಿಣ ಪೌಡರ್ ಬೇಕಂದ್ರೆ ಹಾಕೋಬೋದು, ಆಪ್ಷನಲ್ ಐತಿ. ಆಮೇಲೆ ಅದು ಟೊಮೆಟೊ ಪ್ಯೂರಿ ರುಬ್ಬಿದ್ರಾಗ ನೀರು ಹಾಕಿ, ನಿಮ್ಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಹಾಕಿ, ಸಾಂಬಾರಿನ ಒಳಗೆ ನೀರು ಹಾಕಿ ಹಾಕೊಳ್ಳೋದು. ಮೇಲಿಂದ ಕೊತ್ತಂಬರಿ ಹಾಕಿ ಚೆಂದಾಗಿ ಕುದಿಯೋಕೆ ಬಿಡೋದು. ನನಗೇನು ಸ್ವಲ್ಪ ಸಾಂಬಾರು ಪೌಡ್ರ್ ಕಮ್ಮಿ ಅನ್ಸಿದ್ದಕ್ಕೆ ನಾನು ಮೇಲಿಂದ ಸ್ವಲ್ಪ ಹಾಕೀನಿ. ಆಮೇಲೆ ಎಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಅದಕ್ಕೆ ಕುದಿಯೋಕೆ ಬಿಡೋದು. ಕುದಿಯತ್ತದ ಈಗ ಕುದಿಯತ್ತದ. ಈಗ ನೋಡಿರಿ ಹಿಂಗೆ ಕುದಿ ಬರಬೇಕು. ಫುಲ್ಲ ಕುದಿ ಬಂದ ನಂತರ ಸಾರು ಎಷ್ಟು ಚೆಂದಾಗಿರ್ತೈತೆ ನೋಡಿರಿ. ಈಗ ತಿನ್ನೋಕ್ಕೂ ಅಷ್ಟೇ ಮಸ್ತ್ ಇತ್ತು. ಫುಲ್ ಬೆಳ್ಳುಳ್ಳಿ ಟೊಮೆಟೊ ಸಾರು ಅಂತ